ಶಿವಾನಂದ ಚಲೋ ಆತು ಬಿಡಪ್ಪ ಇದು. ನಿನ್ನ ಹೆಂಡತಿ ಬರೇ ಅಡ್ಡಾಡ್ಕೊಂತ ಹೋಗಿಬಿಡ್ಲಿ. ಇಲ್ಲಿ ಮನೆಯಂದು ಭಾಳ ಇಲ್ಲ, ಬಗಸಿಲ್ಲ, ಏನಿಲ್ಲ. ಏನು ಮಾಡ್ಕೊಂತೀರಿ ನೋಡಪ್ಪ, ಮಾಡ್ಕೊಂಡು ಹೋರಿ. ಏನು ಬಿಡ್ಬೇವ, ನಾನು ಮತ್ತೆ ಮದ್ವೆ ಹಾರೆ ಐತಿ ಮನ್ಯಾಗ ಅಂತಂದು ಉಳ್ಕೊಂಡು ಇವ್ರು ನೋಡಿದ್ರೆ ತಮ್ಮ ಕೆಲ್ಸಕ್ಕೆ ಅಡ್ಡಾಡ್ತಾರವ. ಇವರು ಏನು ಇಲ್ಲಿ ಬರೀ ನಾವ ಮಾಡೋದಾಗೈತಿ ಬರೀ ಬೆಳೆವು. ಹಾ ಬಿಡು ಈಗ ಏನೈತಿ ಹೊರೆ ನೋಡ್ಕೊ, ಈಗ ಮಾತ್ ಬಿಡ್ರಿ. ಲಲ್ತಕ ಬಾರ್ಲೇ ಮಂಗ್ಲ. ಹಾ ಅಡಿಗೆ ಊಟ ಲಲ್ತಕ. ಅಡಿಗೆ ಆಗೈತಿ, ಊಟ ಮಾಡ್ಬೇಕು ಬಾರ್ಲೆ. ಹಾ ಅದಕ್ಕ ಬಂದಾರ ತಗೋ ಊಟದ ಹೊತ್ತಿಗೆ. ಹಾಕೊಂಬರೋಗ್ನಿ ಎಲ್ಲರಿಗೂ ಊಟಕ್ಕೆ. ಬೇ ಅಮ್ಮ, ನಿಮ್ಮ ಮನೆಗೆ ಉಣ್ಣಾಕ್ ಬಂದಿಲ್ಲ, ನಾವು ಮಾತಾಡಕ್ ಬಂದೇವಿ. ನಿಮ್ಮ ಮನೆಗೆ ಎದಕ್ ಬರೋದು ತ್ರಾಸ ನೋಡುವ. ಎದಕ್ಕಾರ ಬಂದ್ರೆ ಸಾಕು. ತಿನ್ನಾಕ್ ಬಂದ್ರನ ಉಣ್ಣಾಕ್ ಬಂದ್ರನ ವಟ ಹಚ್ಚಿ ಬಿಡ್ತೀಯಲ್ಲ ನೀನು. ಏನ್ ನಮ್ಮ ಮನ್ಯಾಗ ಏನು ಇರಂಗಿಲ್ಲನ? ಏನ್ ನಿಮ್ಮ ಮನೆಗೆ ಬರ್ತೇವೆ ತಿನ್ನಾಕ? ಏನ್ ನಿನ್ ಮನ್ಯಾಗ ಅಷ್ಟ ಐತಿ? ಮತ್ತೆ ನಾವು ಒಂದು ಊಟ ಮಾಡೋದು ಕಳಳ, ಒಂದ್ ಏನಾರ ತಿನ್ನೋದು ಕಳಳ. ಅವಾಗ ನಿಂತ ಬಿಟ್ಟಿರ್ತಿದ್ದೆ, ಹಜಾರ್ ಇದ್ದ ಬಿಟ್ಟಿರ್ತೀಯಲ್ಲೇ. ಮತ್ತ ಹೌದು ಬಿಡ್ಬೇ, ನಮ್ಮ ಮನ್ಯಾಗ ಏನು ಇರೋಲ್ಲ. ನೀವು ಏನಾರು ತಿನ್ನಾಕ್ತಾರ ಅಂತ ನನ್ ಕನಸು ಬಿದ್ದಿರ್ತಲ್ಲ, ಅದಕ್ಕಾಗಿ ಇಲ್ಲೇ ಬಂದ್ಬಿಡ್ತೇನೆ ನಾ. ಅವ್ವಾ ಹಾ ಬನ್ನಿವ ಅವನ್ ಮಗ. ಅಯ್ಯ ರಾಜು ಬಂದೆ ಯಪ್ಪ, ಬೇಷತ್ ಬಿಡಯಪ್ಪ. ನಾವು ಬಂದ ಟೈಮ್ದಾಗ ಬಂದಿದ್ ನೀನು. ಏನಾತೇಪ್ಪ, ಹೆಂಗದ ನಾವು ಶಂಕರಣ್ಣ? ಆರಾಮದಾರ ಬೇಸನವ. ಏ ರಾಜು ಹೆಂಗದಾನವ? ಶಂಕರು ಆರಾಮದಾನ ನವ? ಹ್ಞೂನ್ಪ ಆರಾಮದಾನೀಗ, ಆರಾಮಾಗ್ಯಾನ. ಹಂಗ ನಾನು ಅವ್ನು ನೋಡಿದ ತಕ್ಷಣ ತಬಿಡು ಲೇಟ್ ಮಾಡಲೇ ಇಲ್ಲ. ಅರ್ಜೆಂಟ್ ಆಗಿ ದವಾಖಾನಿಗೆ ಹಂಗ ಎಲ್ಲಿ ಯಾವ ದವಾಖಾನಿ ಹತ್ತದ ಫಸ್ಟ್ ಅದನ್ನ ಹೋಗಿ ಅಡ್ಮಿಟ್ ಮಾಡಿಬಿಟ್ಟೆ. ಈಗ ಆರಾಮಾಗ್ಯಾನಪ್ಪ, ಈಗ ಟ್ರೀಟ್ಮೆಂಟ್ ನಡೆದತಿ. ಆಕಿ ಶೋಭಾವ ಅಲ್ಲೇ ಹೋದ್ಲನ ರಾಜು? ಹ್ಞೂ ಬೇ, ಅಲ್ಲೇ ಉಳ್ದಾರ ಅವ್ರು. ಅವ್ರಿಗೆ ಹೋಟೆಲ್ನ್ಯಾಗ ಊಟ ಕಟ್ಟಿಸ್ಕೊಂಡು ಹೋಗಿ ಕೊಟ್ಟು ಬಂದೇ ಇಟ್ಟಾಗ ಅವರು ರಕ್ತ ಕೊಟ್ರು. ಅವ್ರದ ರಕ್ತ ಅವ್ರಿಗೆ ಸೂಟ್ ಆತ, ಅವ್ರ ರಕ್ತ ಕೊಟ್ರು. ಹೆಂಗೈತ್ ನೋಡ್ ದೇವ್ರಾಟ. ಮನ್ಯಾಗಿದ್ದಾಗ ಆಕಿ ರಕ್ತ ಹಿರಿದ. ಆಕಿಗೆ ಒಂದಿನ ಸುಖ ಕೊಡ್ಲಿಲ್ಲ. ಈಗೂ ಆಕೆ ರಕ್ತ ಕೊಟ್ಟ ಉಡ್ಸೋಂಗಾತ ಅವನ್ನ. ಏ ರಾಜು, ಅದು ದವಾಖಾನಿ ಗೋರ್ಮೆಂಟ್ ಏನು ಪ್ರೈವೇಟ್? ಮತ್ತ ಬಿಲ್ ಭಾಳ ಆಕತ್ತನ ಪಾಪ. ಮತ್ತ ಹೆಣ್ಮಗಳು ಎಲ್ಲಿಂದ ತರ್ಬೇಕು, ಏನ್ ಮಾಡ್ಬೇಕು? ಯಾವ್ದದ ದವಾಖಾನಿ? ಹ್ಞೂಪ, ಮತ್ತದ ಪ್ರೈವೇಟ್ ದವಾಖಾನಿನ ಅದ. ಮತ್ತೆ ಬಿಲ್ ಎಷ್ಟಾಕತಿ ಅಷ್ಟ. ಮತ್ತೀಗ ಏನೋ ಅವ್ರು ತಪ್ಪು ಮಾಡ್ದಿರ್ತಾರಲ್ಲ, ಮತ್ತೀಗ ಅವ್ರು ಸಿಕ್ಕೊಂಡ್ರ ಅಂತಂದ್ರ ಈಗ ಅವ್ರನ್ನ ತನಿಖೆ ಮಾಡಿ ಈಗ ಅವ್ರನ್ನ ಹುಡ್ಕಾಕತ್ತಾರ. ಈಗ ಅವ್ರು ಸಿಕ್ರಂದ್ರ ಮತ್ತೀಗ ಅವ್ರ ಪೇ ಮಾಡ್ಬೇಕೀಗ ಅದನ್ನ. ಮತ್ತೆ ಯಾರು ಮಾಡ್ಬೇಕು ಅದನ್ನ? ಈಗ ತಪ್ಪು ಮಾಡ್ದವ್ರಂದ್ರ ಏನಾಗಿತ್ತ ಅವಂಗ? ಏನ್ ಯಾರ ಹೊಡೆದಾರ ನಮ್ನ? ಹೂಪ, ಅವ್ರು ಯಾರ ಜಗಳಾಡಕತ್ತಿದ್ರಂತ, ಇವ್ರು ಬಿಡ್ಸಾಕ್ ಹೋಗಿದ್ರಂತ. ಆವಾಗ ಅವ್ರನ್ನ ಬಿಟ್ಟು ಕಸ್ಲೆ ಇವ್ರ ಮೇಲನ ಹಲ್ಲೆ ಮಾಡಿಬಿಟ್ರ ಅವ್ರು. ಏ ಇವಂಗೋ ಊರು ಸಾಬ್ರಿ ಬಾಳ ಬೇಕು ಬಿಡೋ ಇವಂಗ. ಇವಂದ್ ಎಷ್ಟೈತಿ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋ ಮನುಷ್ಯ ಯಾರ್ಲ ಬಿಡೋ ಇವನು. ಇವಂಗ ಎದಕ್ ಬೇಕಾಗಿತ್ತ ಅದೆಲ್ಲ? ಹಗರ್ ತಿಂಡ್ಬಡ್ಕ ಇಲ್ಲವ ಅವ. ತಿಂಡ್ಬಡ್ಕ ಹಗರಿಲ್ಲ. ದಿನ ಜಗಳ ಮಾಡಿ 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 ಹೆಂಡತಿ ಕೂಡ ಅವಂದು ಬಾಯಿ ಗುದು 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 ಅಂತಿತ್ತಾನ. ಮತ್ತೆ ಅಲ್ಲಿ ಹೋಗಿ ಮಂದಿ ಕೂಡ ಯಾರ್ದಾರ ಕೂಡ ಜಗಳ ತೆಗ್ದಿದ್ದಾನ. ಮತ್ತೆ ಅವ್ರ ನಾದಿದ್ದಾರ ಇವನ್ನ. ಬಸಕ ಹುಡುಗರು ಹೆಂಗದಾರ? ಊಟ ಅದು ಮಾಡ್ಯಾರ ಹುಡುಗರು? ಅವ್ರ ಅವನದು ಕೇಳಾಕತ್ತಿದ್ವನ. ಪಾಪ ಅನ್ಸತ್ವ ಹುಡುಗರು ನೋಡಿದ್ರ. ಹ್ಞೂ ಅಲ್ಲಂತಕ್ಕ ಅಳಾಕತ್ತಿ ಬಿಟ್ಟಿದ್ವು ಹುಡುಗರು. ನಾವ ಇಲ್ಪ ಊರಿಗೆ ಹೋಗ್ಯಾಳ ನಿಮ್ಮವ್ವ. ಅವ್ರ ಊರಿಂದ ಫೋನ್ ಬಂದಿತ್ತಂತ. ಅದಕ್ಕಾಗಿ ಅರ್ಜೆಂಟ್ನಾಗ ಊರಿಗೆ ಹೋಗ್ಯಾಳ. ಅದಕ್ಕೆ ಇಲ್ಲೇ ನಮ್ಮ ಮನ್ಯಾಗ ಇರಪ್ಪ, ಅವ್ರು ಬರೋ ಮಟ ಅಂಥೇಳಿ ಹೇಳಿ ಊಟ ಮಾಡಿಸಿ ಈಗ ಮಲಗಿಸಿ ಬಂದಾನಿ. ಇಲ್ಲಂತಕ್ಕ ಈಗ ಯಾಕೆ ಬಂದ್ವಿ ಅಂದ್ರೆ ನಾವು ಮುಂಜಾನೆ ಒಟ್ಟು ದೌಡ್ ಹೋಗೋಣೇವ. ಮಧ್ಯಾಹ್ನ ಒಳಗೆ ಬಂದ್ಬಿಡೋಣಂತ. ಹೋಗಿ ಮಾತಾಡ್ಸ್ಕೊಂಬರ್ನ ಶೋಭಾನ ಮತ್ತು ಆಕಿ ಗಂಡನ್ನ ಹೋಗಿ. ಹ್ಞೂಲೇ ಹೋಗೋನ್ ತಗೋರಿ. ನಾನು ಒಟ್ಟೇನಾರು ಅಡುಗೆ ಮಾಡ್ಕೊತಾನೆ, ಕಟ್ಕೊಂಡು ಹೋಗಿ ಬರೋಣ ತೋರಿ ದೌಡ್ನ ಮುಂಜಾನೆ. ಏನಂದಿ? ಮತ್ತೆ ಮುಂಜಾನೆ ಹರಗಾಡೋದು ಇಟ್ಕೊಂಡಿ ನೀನು? ಇಲ್ಲೇನು ಮನ್ಯಾಗ ಹೊರ ಬಗ್ಸಿ ಏನು ಮಾಡಕ ಹೋಗ್ಬೇಡ ನೀನು. ಮತ್ತೆ ಅದನ್ನೊಂದು ಇಟ್ಕೊಂಡು ಈಗ ಎಷ್ಟು ದಿವಸ ಈಗ ಊರಾಗ ಅಡ್ಡಾಡ್ದಾತ ಏನು? ಮತ್ತೆ ಇನ್ನು ಊರು ಅಡ್ಡಾಡ್ದ ನಿಂದಿನ? ಇಲ್ಲೇನು ಮನ್ಯಾಗ ಮದ್ವೆ ಹೊರ ಪಾರ ಏನು ಮಾಡಕ ಹೋಗ್ಬೇಡ. ಇದನ್ನೆಲ್ಲ ನನ್ನ ಮಗಳು ಬಂದಾಗಲ್ಲ ಆಕೆ ಒಬ್ಬಾಕೆ ಮಾಡಲಿ, ನೀ ಅಡ್ಡಾಡ್ಕೊಂತಾರ ಹೋಗ್ಬಿಡ ನೀನು. ಹೈ ಮತ್ತೆ ಹೆಂಗೆ ಬೇ ಇಂಥ ಸಮಯದಾಗ ನಾವು ನೋಡ್ಲಿಲ್ಲ ಅಂದ್ರೆ ಅದವ್ರ ಬರ್ತೇವೆ ಬಿಡ್ಬೇ. ಇಮ್ಮ ಹಂಗ್ಯಾಕೆ ಮಾಡ್ತೀರಿ? ನಿಮಗೇನವ ಮಾಡ್ಕೊಳಕಿ ಮನ್ಯಾಗ ಸೊಸಿ ಅದಾಳ, ದುಡ್ಯವ ಹೊರಗೆ, ನಿನ್ನ ಮಗ ಹೋಗ್ತಾನ. ನಿಮ್ದು ಎಲ್ಲ ನಡಿತೈತಿ, ಚಂದ ಐತಿ. ನಮ್ದು ಹಂಗಲ್ಲ, ನಮ್ದು ಜಂಬ್ಲ ಭಾಳ ಐತಿ. ನಮ್ದು ನಡೀದಿಲ್ಲ ಹಂಗ. ಈಕಿ ಮನಿ ಬಿಟ್ಬಿಟ್ಟು ಅಡ್ಡಾಡಕತ್ಲಂದ್ರ ಇಲ್ಲೇ ಮನ್ಯಾಗ ಮಾಡೋರು ಯಾರು? ಹೌದು ಬಿಡ್ಬೇ ಅಮ್ಮ, ಜಂಬಲ್ ಭಾಳ ಐತಿ ಕರೆವು. ಆದ್ರ ಎಲ್ಲ ಮಾಡಾಕಿ ನೀನಲ್ಲ ಅಮ್ಮ, ಹೌದಲ್ಲ? ಲಲ್ತಕ್ ಪಾಪ ಅದೇನಾರ ಮಾಡ್ತತೆ ಬಿಡ್ತತೆ. ಆಮೇಲೆ ದುಡ್ಯಾಕ ಹೋಗುದು ನೀನ ದುಡ್ಕೊಂಡ್ ಬರ್ತಿದಿ, ನೀನ ಎಲ್ಲ ಮಾಡ್ತಿದಿ, ಹೌದಲ್ಲ? ಅದಕ್ಕೆ ನಿನಗೆ ಭಾಳ ಕಷ್ಟ ಇಲ್ಲ. ಲೇ ಯಾಕಲೇ ಬಿಡಾಡಿ, ಎಷ್ಟು ಮಾತಾಡಕತ್ತಿಯಲ್ಲ? ನೀನಂತೂ ನಿಂತು ಬಿಟ್ಟಿರ್ತೀವಿ ಹರಿಗಾಡಕ. ಮತ್ತೆ ಎಲ್ಲಾರು ಈಕಿನೂ ಕರ್ಕೊಂಡು ಹೋಗಿ ಹರಿಗಾಡ್ಬೇಕಂತ ಮಾಡಿ ಏನ ನೀನು? ಯವ್ವ ಹೋಲ್ ಬಿಡ್ಬೇ, ನಾನು ಯಾಕಾರ ಉಳ್ದು ನೆನ್ಸಾಕತ್ತವ ಯವ್ವ. ಇಲ್ಲೆಲ್ಲ ಮಾಡೋದು ಬರ್ರಿ ಮಾಡೋದಾಗೈತಿ. ನಾನು ಹೊರೆವು ಎಷ್ಟಂತ ಮಾಡ್ಬೇಕು ಹೋಗ ಯವ್ವ. ಚೆನ್ನಕ್ಕ ಎಷ್ಟು ಮಾಡ್ತೀವಿ ಹೊರೆ ನೀನು?
ಕೈ ಪುರ್ಸೋತ ಇರೋದಿಲ್ಲ ಬಿಡುವ ನಿನಗ. ಎಲ್ಲಿ ನಿಮ್ಮ ಅವ್ವನ ರೂಮ್ನ್ಯಾಗ ನಿದ್ದೆ ಹೊಡಿಯುವಾರೆ ಬಾ ಬಿಡುವ ನಿನ್ನ ಹಾರೆ ನೋಡಿದೆ ನಾನು. ಏ ಯಾಕ್ಲೆ ನೀನು ನೋಡಕ್ ಬಂದಿರ್ತೀನ ನನ್ನ ಮಗಳು ಮಾಡೋದನ್ನ ಇಲ್ಲ ಮಾಡಾಕತ್ತಿಲ್ಲಕಿ ನಿದ್ದೆ ಮಾಡಾಕತ್ತಾಳ ಅನ್ನೋದನ್ನ ಭಾಳ ಮಾತಾಡಬೇಡ ನೀನು. ಅವ್ವ ನಂಗೊಟ್ಟು ಏನಾರು ಊಟಕ್ಕಿದ್ರೆ ಹಾಕ್ಕೊಂಡು ನಡಿವ, ಹೊಟ್ಟೆ ಹಸತ್ ನನಗೆ. ಮಧ್ಯಾಹ್ನ ದೌಡು ಉಂಡಿದ್ದೆ, ಮತ್ತು ಸಣ್ಣ ಮೆಟ ಬರೀ ಇದಾತ ನನಗೂ ಓಡಾಡಿ ಟಯರ್ಡ್ ಆಕೇನಿ. ನಾ ದೌಡು ಊಟ ಮಾಡ್ದವ್ ನಾ ಮಕ್ಕೋತಾನಿ, ನಂಗೆ ಊಟಕ್ಕೆ ಕೊಂಡು ನಡಿವ. ಹೋಗಿ ನೀನು ನಿನ್ನ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಬ, ಊಟಕ್ಕೆ ಬಡಿಸ್ಕೊಡ್ತಾನಂತ ಯಪ್ಪ. ಏ ಅವಾಗ ಅಷ್ಟೇ ಯಾಕ ಎಲ್ಲಾರ್ಗಿ ಊಟಕ್ಕೆ ತಾಟ್ ಮಾಡಿ ನಡಿ ಎಲ್ಲಂತ ನಮ್ಮ ಹೊಟ್ಟೆ ಹಸ್ತಾವ್ ನಡಿ. ಅಪ್ಪ ಹಂಗಾರ ನಾಳೆ ನೀನು ಅವ್ವಾದು ಹೊಕ್ಕಾರಲ್ಲ ಅವ್ರು ಕೂಡ ನೀನು ಹೋಗ್ಬಿಡಪ್ಪ ಬೆಳಿಗ್ಗೆ. ನನಗೆ ಮತ್ತೆ ಇನ್ನು ಅಲ್ಲಿ ಹೋಗಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಸೂಟಿ ಮಾಡಿದ್ರೆ ಅದು ಬೈತಾರ ಅವ್ರು. ನೀನು ನನಗ ಬರಾಕತ್ಯಾಪ. ನಾನು ಇಲ್ಲಿ ಕೆಲಸಗಳು ಭಾಳ ಅದಾವು, ನಿಮ್ಮ ಕಾಕನ ಮದುವೆ ಬಂತು, ಎಲ್ಲ ಭಾಳ ಓಡಾಟ ಅದಾವು ನಮಗೆ. ನೀವು ಒಂದೆರಡು ದಿನ ಸೂಟಿರ ಹಾಕ್ಬಿಡುವಪ್ಪ. ಇಲ್ಲಪ್ಪ ಅವರು ಸೂಟಿ ಕೊಡೋದಿಲ್ಲ, ಆದ್ರೂ ಕೇಳಿ ನೋಡ್ತಾನೆ. ಮತ್ತೆ ಈಗ ಕಾಕನ ಮದುವೆ ಆಗನು ಮತ್ತು ಅವಾಗೂ ಸೂಟಿ ಹಾಕ್ಬೇಕು. ಮತ್ತು ಈಗ ಹಗ್ಲಾಗ್ಲಲ್ಲ ನಾನು ಇನ್ನೂ ಡ್ಯೂಟಿಗೆ ಹತ್ತಿ ಒಂದು ತಿಂಗಳೂ ಆಗಿಲ್ಲ, ಹಗ್ಲಾಗ್ಲಲ್ಲ ಸೂಟಿ ಅಂತಂದ್ರೆ ಮತ್ತೆ ಅವ್ರು ಹೆಂಗೆ ಇದನ್ನ ಮಾಡ್ತಾರ. ಈಗ ನಂಗೆ ಸೂಟಿ ಮಾಡಕ್ ಆಗಂಗಿಲ್ಲಪ್ಪ, ನೀನ ಹೋಗು ಸ್ವಲ್ಪ. ಶಿವಾನಂದ ಇಲ್ಲೇನೈತಿ, ನಾಳೆ ಒಂದ್ ಸ್ವಲ್ಪ ನಾನು ನೋಡ್ಕೊತೇನಂತ, ಹೋಗಿ ಬಾ. ಮತ್ತ ಪಾಪ ಅವ್ರ ಮನ್ಯಾಗು ಯಾರು ಇಲ್ಲ ಗಂಡ್ಮಕ್ಳು, ಮತ್ತ ಬಿಟ್ಟು ಕುಂತ್ರ ಇದಾಗುದಿಲ್ಲ, ಚಲೋ ಆಗುದಿಲ್ಲ ಅದು. ಹೋಗಿ ಬಾ, ನಾಳೆ ಹೋಗಿ ಬಾ ನೀನು. ಇಲ್ಲೇನೈತಿ ನಾನು ನೋಡ್ಕೊತಂತ ನಾಳೆ ಒಂದ್ ದಿವಸ ಮಟ್ಟಿಗೆ. ಆಯ್ತು ತೋರ್ಪ ಹಂಗಾರ, ಹಂಗೆ ಮಾಡಂಗಾರ. ಮತ್ತು ನನಗೂ ಬಿಟ್ಟು ಹೋಗಾಕ ಬರುವಂಗ ಇಲ್ಲ ಈಗ. ಆದ್ರೂ ಮತ್ತೆ ಏನು ಮಾಡ್ಬೇಕು ಈಗ ಅಂತ ಪರಿಸ್ಥಿತಿ ಒಳಗೆ ನಾವು ನೋಡಬೇಕಾಕತಿ. ಆಯ್ತು ಹಂಗಾರ ಹೋಗಿ ಬರ್ತಾನೆ ಅಂತ. ನಾಳೆ ಏನೈತಿ ಇದು ಎಲ್ಲ ನೀನು ನೋಡ್ಕೊ ಹಂಗಾರ. ಅಲ್ಲಂತಕ ಹೋಗಿ ತಗೋ ಹಂಗಾರ ನಾವು ಮುಂಜಾನೆ ದೌಡ್ ಹೋಗೋಣಂತ. ನೀನು ಏನಾರು ಮಾಡಿ ಅಲ್ಲಂತಕ ಹಿಂಗೆ ಮಾಡ, ನೀವು ಒಂದಿಟ್ಟು ರೊಟ್ಟಿ ಪಲ್ಯ ಮಾಡಿ ಕಟ್ಕೋ, ನಾವು ಒಂದಿಟ್ಟು ಬುತ್ತಿ ಕಲಿಸ್ಕೊಂತೀವಿ ಅಂತ. ಆಯ್ತು ತೋರ್ಲೆ ಹಂಗಾರ ನಸಕನಾಗ ಎದ್ದು ನಾ ರೊಟ್ಟಿ ಮಾಡ್ತಾನೆ, ಮತ್ತೆ ಇಲ್ಲಿ ಮನ್ಯಾಗೂ ಬೇಕು ಒಂದು 2 ರೊಟ್ಟಿ ಕಟ್ಕೊಂಡ್ ಬರ್ತಾನಂತ. ಆಯ್ತು ತೋರಿ ಹಂಗಾರ ಹೋಗಿ ಬರ್ರಿ ಹಂಗಾರ ನೀವು ಮುಂಜಾನೆ ದೌಡ್ ಹೋಗೋಣಂತ. ಯಾಕೆ ರೊಟ್ಟಿ ಪಟ್ಟಿ ಮಾಡಾಕ ಬಗ್ಗುದಲ್ಲ ಅಂತತನ? ಬರೀ ಅನ್ನ ಮಾಡಿ ಮುಳು ಅನ್ನನ ನುಂಗ್ಬಿಡುದನ? ಬೇ ಅಷ್ಟು ಬೆಳಗ್ಗೆ ಎದ್ದು ಎಲ್ಲಿ ರೊಟ್ಟಿ ಬಡ್ಕೊಂತ ಕುಂದ್ರು ನಾವು ಹುಡುಗರು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು ಮತ್ತು ಇವ್ರು ಕೆಲ್ಸಕ್ಕೆ ಹೋಗೋರು ಆಗುದಿಲ್ಲ ಎಲ್ಲ ಮಾಡೋದಂದ್ರೆ. ಮತ್ತೆ ಅಡಿಗೆ ಮಾಡ್ತಾನೆ ನಾ ಹೆಂಗೂ ಅನ್ನ ಸಾರು ಪಲ್ಯ ಅದು ಮಾಡ್ಬೇಕಲ್ಲ, ಅದನ್ನ ಒಂದಿಟ್ಟು ಹೆಚ್ಚಿಗೆ ಅನ್ನ ಮಾಡಿ ಒಂದಿಟ್ಟು ಬುತ್ತಿ ಕಲ್ಸ್ಕೊಂತಾನೆ ನಾನು. ಎಲ್ಲ ಮಾಡೋದು ಆಗ್ಬೇಕಲ್ಲ ನಮಗೆ. ಇಲ್ಲ ತಕ್ಕ ಬರ್ತೈತೆ ಹೋಗೋಣ ನಾವು ಹೆಂಗೆ